ವೀಕ್ಷಕರೇ ನಮಸ್ಕಾರ. ಇಂದಿನ ಎಪಿಸೋಡ್ ರಷ್ಯಾದ ಭಯಾನಕ ಅಣುಚಾಲಿತ ಕ್ಷಿಪಣಿ ಬ್ಯೂರೋವೆಸ್ನಿಕ್. ಇದು ಕೇವಲ ಒಂದು ಸಾಮಾನ್ಯ ಆಯುಧವಲ್ಲ, ಇದು ಜಗತ್ತಿನ ಅಸ್ತ್ರ ಸಮತೋಲನವನ್ನು ಬದಲಾಯಿಸಬಲ್ಲ ಅಸ್ತ್ರ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಸೈನಿಕ ಉಡುಪು ಧರಿಸಿ ಮಾಸ್ಕೋವಿನಲ್ಲಿ ನಡೆದ ಸಭೆಯಲ್ಲಿ ಘೋಷಿಸಿದರು. ರಷ್ಯಾದ ಸೈನ್ಯವು ಈಗ ಅಣುಶಕ್ತಿ ಚಾಲಿತ ಕ್ರೂಸ್ ಕ್ಷಿಪಣಿ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ. ಅದರ ಹೆಸರು 9M730 ಬ್ಯೂರೋವೆಸ್ನಿಕ್. ಪಶ್ಚಿಮ ದೇಶಗಳು ಇದನ್ನು ಸ್ಕೈಫಾಲ್ ಎಂದು ಕರೆಯುತ್ತಾರೆ. ಪುಟಿನ್ ಹೇಳಿದ್ದು ಹೇಗಿತ್ತು ನೋಡೋಣ. ಈ ಕ್ಷಿಪಣಿಯು ದಿನಗಟ್ಟಲೆ ಹಾರಬಲ್ಲದು, ಗುರಿಗಳನ್ನು ಯಾವುದೇ ದಿಕ್ಕಿನಿಂದ ಹೊಡೆಯಬಲ್ಲದು ಮತ್ತು ಶತ್ರುಗಳ ರಡಾರ್ಗಳು ಇದನ್ನು ಪತ್ತೆ ಹಚ್ಚಲು ಅಸಾಧ್ಯ. ಇದರಿಂದಾಗಿ ರಷ್ಯಾ, ಅಮೆರಿಕ ಹಾಗೂ ಚೀನಾದ ನಡುವಿನ ಸ್ಪರ್ಧೆ ಹೊಸ ಹಂತಕ್ಕೆ ಏರಿದೆ. ಸಾಮಾನ್ಯ ಕ್ಷಿಪಣಿಗಳು ರಾಸಾಯನಿಕ ಇಂಧನದ ಮೇಲೆ ಅವಲಂಬಿಸಿರುತ್ತವೆ. ಆದರೆ ಇಂಧನ ಮುಗಿದರೆ ಹಾರಾಟ ಮುಗಿಯುತ್ತದೆ. ಆದರೆ ಬ್ಯೂರೋವೆಸ್ನಿಕ್ನಲ್ಲಿ ಬಳಸಿರುವುದು ಒಂದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್. ಈ ರಿಯಾಕ್ಟರ್ ಕ್ಷಿಪಣಿಗೆ ನಿರಂತರ ಶಕ್ತಿ ಒದಗಿಸುತ್ತದೆ. ಅದರಿಂದ ಇದು 16,000 ಕಿಲೋಮೀಟರ್ ದೂರದವರೆಗೆ ಹಾರಬಲ್ಲದು, ಇಂಧನ ತುಂಬದೇ. ಅದರ ಅರ್ಥ ಏನು ಗೊತ್ತಾ? ಇದು ರಷ್ಯಾದಿಂದ ಹೊರಟು ಉತ್ತರ ಧ್ರುವದ ಮೂಲಕ ಅಥವಾ ಸಮುದ್ರದೊಳಗಿನ ಅಪ್ರತೀಕ್ಷಿತ ಮಾರ್ಗಗಳಿಂದ ಪಶ್ಚಿಮ ದೇಶಗಳ ಕಡೆಗೆ ತಲುಪಬಲ್ಲದು. ಅದರ ಕಾರಣದಿಂದಲೇ ಪಶ್ಚಿಮ ರಕ್ಷಣಾ ತಜ್ಞರು ಇದನ್ನು ಕನಸಿನ ದುರಂತ ಎಂದಿದ್ದಾರೆ. ನ್ಯಾಟೋ ರಾಷ್ಟ್ರಗಳು ಇದಕ್ಕೆ ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಅಮೆರಿಕದ ರಕ್ಷಣಾ ಇಲಾಖೆ ಹೇಳಿದೆ, ರಷ್ಯಾದ ಈ ಹೊಸ ಅಸ್ತ್ರವು ಭೂಮಿಯ ಶಾಂತಿಗೆ ಅಪಾಯಕಾರಿಯಾಗಿದೆ. ಇಂತಹ ಅಣುಚಾಲಿತ ಕ್ಷಿಪಣಿಗಳು ಯಾವುದೇ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಅಮೆರಿಕದ ತಜ್ಞರ ಪ್ರಕಾರ ಈ ಕ್ಷಿಪಣಿಯ ಉಡಾವಣೆ ವೇಳೆ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ರೇಡಿಯೇಷನ್ ಅಪಾಯ ಉಂಟಾಗಬಹುದು. 2019ರಲ್ಲಿ ನಡೆದ ಪರೀಕ್ಷೆಯ ಸಮಯದಲ್ಲಿ ಒಂದು ಅಪಘಾತ ಸಂಭವಿಸಿ 5 ವಿಜ್ಞಾನಿಗಳು ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಆದರೆ ರಷ್ಯಾ ಹೇಳುತ್ತದೆ, ಈಗಿನ ಪರೀಕ್ಷೆಗಳು ಪೂರ್ಣ ಯಶಸ್ವಿ, ಯಾವುದೇ ಅಪಾಯವಿಲ್ಲ. ಈ ಕ್ಷಿಪಣಿ ಪ್ರಪಂಚದ ಅಸ್ತ್ರ ಸಮತೋಲನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಯಾಕಂದ್ರೆ ಇದು ಹಾರಾಟದ ವೇಳೆ ದಿಕ್ಕು ಬದಲಾಯಿಸಬಹುದು, ವೃತ್ತಾಕಾರವಾಗಿ ಹಾರಬಹುದು ಮತ್ತು ಶತ್ರು ದೇಶದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣ ತಪ್ಪಿಸಿಕೊಂಡು ಗುರಿ ತಲುಪಬಹುದು. ಇದರಿಂದ ಪಶ್ಚಿಮ ರಾಷ್ಟ್ರಗಳಾದ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಎಲ್ಲರೂ ತಮ್ಮ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು ಮರುಪರಿಶೀಲನೆಗೆ ಒಳಪಡಿಸಬೇಕಾಗುತ್ತದೆ. ಕೆಲವೊಂದು ತಜ್ಞರ ಪ್ರಕಾರ ಇದು ಅಸ್ತ್ರಕ್ಕಿಂತಲೂ ಹೆಚ್ಚಾಗಿ ರಾಜಕೀಯ ಒತ್ತಡದ ಉಪಕರಣವಾಗಿದೆ. ಅಂದರೆ ರಷ್ಯಾ ಇದನ್ನು ಬಳಸಿ ಪಶ್ಚಿಮ ರಾಷ್ಟ್ರಗಳ ಮೇಲೆ ರಾಜತಾಂತ್ರಿಕ ಒತ್ತಡ ತರುತ್ತಿದೆ. ಪುಟಿನ್ ಅವರ ಪ್ರಕಾರ ಈ ಕ್ಷಿಪಣಿ ಈಗ ಸೈನಿಕ ಸಿದ್ಧತೆಯ ಅಂತಿಮ ಹಂತದಲ್ಲಿದೆ. ಆದರೆ ಸಂಪೂರ್ಣ ಪ್ರಮಾಣದಲ್ಲಿ ಸೇವೆಗೆ ತರುವ ಮೊದಲು ಇನ್ನೂ ಕೆಲವು ನಿಯಮಾತ್ಮಕಗಳು ಪರೀಕ್ಷೆಗಳು ನಡೆಯಲಿದೆ. ಈ ಅಸ್ತ್ರದ ಯಶಸ್ಸು ಸಾಬೀತಾದರೆ ರಷ್ಯಾ ಭೂಮಿಯ ಯಾವುದೇ ಭಾಗದಲ್ಲಿ ಪ್ರಹಾರ ಮಾಡಲು ಸಿದ್ಧವಾಗಲಿದೆ.